ಸಾಂಬಾರ್ ಇನ್ನೊಂದು ಕೊಡಿ ಸಾಕು ಇನ್ನೊಂದು ಕೊಡಿ ಸಾಕು ನಾವು ಕೊಡಿ ನಾವು ಸರಿ ಕಾಲಿಲ್ಲ ಸರ್ ಇರ್ಲಿ ಬರ್ಲಿ ಬಿಡಮ್ಮ, ಅವ್ರು ಇರೋ ಜಾಗಕ್ಕೆ ನಾವು ಬಂದಿರೋದು. ಓಡಾಡ್ತಾ ಇದ್ದೀವಿ ಜಾಗ ಇದೆ, ನಾವು ಮನೆ ಕಟ್ಕೊಂಡು ಬಂದಿದ್ದೀವಿ. ಅವ್ರ ಜಾಗ ನಾವು ಬಂದಿದ್ದೀವಿ, ಅದೇ ನಾವು ಬರೋಕ್ಕೆ ನೀವು ಬರ್ತಾ ಇದೆ 63 ಇದ್ದಾರೆ. ಈಗ ಎಷ್ಟು ಜನ ಇದ್ದಾರೆ? ಕಾಲೇಜ್ ಎಷ್ಟು ಜನ? ಬರೀ 15 ಮಕ್ಕಳು. ಇವತ್ತೇನು ಊಟ ಮೇಲೆ ಇತ್ತು? ಚಪಾತಿ, ಅನ್ನ, ರಸ, ತರಕಾರಿ, ಪಲ್ಯ, ಮೈಸೂರು ಪಾಕು ಅಥವಾ ಸಿಹಿ ತಿಂಡಿ. ವೆಜಿಟೇರಿಯನ್ ನೋಡಿ. ಚಪಾತಿ ಮುದ್ದೆ ಕೊಡಿ ಸರ್. ಅದು ಇರಾನಲ್ಲಿ ಒಂದು ಮಸಾಲ ಮಾಡ್ತಾರೆ. ಮಸಾಲ ಮಾಡಿಬಿಟ್ಟು ನನ್ನ ಫ್ರೆಂಡ್ ಇದ್ದಾರೆ, ಅವ್ರಿಗೆ ಅವಾಗ ಕಲಿಸ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿರುತ್ತೆ ಮೇಡಮ್. ಇವತ್ತೆಲ್ಲ ಊಟ ಏನು ಕೊಟ್ಟಿರುತ್ತೆ? ಸಾಂಬಾರು ಅಂದರೆ ತರಕಾರಿ ಸಾಂಬಾರ, ಮೇಡಮ್ MLA ಸಾಹೇಬ್ ಸ್ವಲ್ಪ ಅನ್ನ ತಗೊಳ್ತಾರೆ. ಮೇಡಮ್ ಸ್ವಲ್ಪ ಅನ್ನ ಕೇಳಿ ಕೇಳಿ ಅದಕ್ಕೆ ನಿಮ್ಗೆ ಹಾಕಿ ದೇವಸ್ಥಾನಗಳ ಪ್ರಸಾದ ಸರ್ ಕುಡಿ ಸರ್. ಆಕ್ಚುಲಿ ಊಟ ಮಾಡಿಲ್ಲ, ಹೊಟ್ಟೆ ನೋಡಿ ಸಂದರ್ಭ ಸನ್ನಿವೇಶ ಹೆಂಗಿದೆ ಅನ್ನೋ ಈಗೆಲ್ಲ ಎಕ್ಸಾಮ್ ಹೋಗಿದ್ದಾರೆ, ಎಕ್ಸಾಮ್ ಬರೆಯಲಿಕ್ಕೆ ಹೋಗಿದ್ದಾರೆ. ಈ ಕೆಲವು ಎಕ್ಸಾಮ್ ಬರೆಯೋಕ್ಕೆ ಮನೆಗೆ ಹೋಗಿದ್ದಾರೆ. ಇವತ್ತು ಎಷ್ಟು ಜನ ಇದೆ?
ಬೆಳಿಗ್ಗೆ ಎಷ್ಟು ಜನ ತಿಂಡಿ ತಿಂದ್ರು ಮಧ್ಯಾಹ್ನ ಎಷ್ಟು ಜನ ಊಟ ಮಾಡಿದ್ರು ಅಂತ ಹೇಳಿ ಬೆಳಗ್ಗೆ ಎಷ್ಟು ದಿನ ಊಟ ಸ್ಟೂಡೆಂಟ್ ಎಷ್ಟು ಜನ ನಂಗೆ ಗೊತ್ತಾಗಲ್ಲ. ಅವರು ಪಾರ್ಟ್ಗಳು ಇರ್ತಾರೆ ಸರ್, ಒಬ್ಬರು ತಿಂತಾರೆ, ಒಬ್ಬರು ಮುಗಿಸ್ತಾರೆ. ಗಲಾಟೆ ಬೇಡ ಆಮೇಲೆ ಕಂಪ್ಲೇಂಟ್ ಮಾಡೋದು. ಅಲ್ಲ ಒಂದ್ ಕೈಯಿಂದ ಅದು ನಾನು ಬಿಟ್ಟಿಲ್ಲ. ಚಿಕ್ಕಬಳ್ಳಾಪುರ ಇಲ್ಲಿ ಎಲ್ಲಿ ಬಂದಿದ್ವಲ್ಲ ಚೆನ್ನಾಗಿ ಹೋದ್ರೆ ಅಂದ್ರೆ ಮೆನು ಪ್ರಕಾರ ಊಟ ಕೊಡ್ತಾ ಇದ್ದಾರೆ. ಓಕೆ ಸೀಸನ್ ಅಲ್ಲಿ ನೀರಿನ ಸಮಸ್ಯೆ ಹೇಳಿದ್ದಾರೆ ಮೇಡಮ್ ಅವ್ರು ಹೇಳಿದ್ರೆ ನಾನು ಬೋರ್ ಹಾಕೊಡ್ತೀನಿ ಇಷ್ಟರಲ್ಲಿ ಬೋರ್ ಹಾಕೊಡ್ತೀನಿ ಪಾಯಿಂಟ್ ನೋಡಕ್ಕೆ ಹೇಳಿದ್ದೀನಿ. ಈಗ ಸೋಲಾರ್ ಇದೆ. ಎರಡು ಮೂರು ದಿನ ಮಳೆ ಮುಚ್ಕೊಂಡಿತ್ತಲ್ಲ, ಸೋಲಾರ್ ಇರ್ತಲ್ಲ, ಎಲ್ಲ ಏನಿಲ್ಲ ಇವಾಗ ಸೋಲಾರ್ ಎಲ್ಲ ತುಂಬಾ ಟೆಕ್ನಾಲಜಿ ಇದೆ. ಇವ್ರು ಹಾಕಿರ್ಬೇಕು. ಬೆಳಕಿದ್ರೆ ಸ್ವಲ್ಪ ಹೀಟ್ ಆಗುತ್ತೆ. ಬೆಳಕಿದ್ರೆ ಯಾಕಂದ್ರೆ ಈಗ ಬರ್ತಾ ಇಲ್ವಾ ಗೀಜರ್ ಹಾಕ್ಸಿ ಆಮೇಲೆ ನಾನು ಬೋರ್ ಹಾಕ್ಸ್ಕೊಟ್ಟು ನೀರಿನ ಸಮಸ್ಯೆ ಇದೆ, ಬೋರ್ ಹಾಕ್ಸ್ಕೊಡ್ತೀನಿ. ನೀರೆಲ್ಲ ಇದೆ, ಊಟ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆಯಲ್ಲ. ನೀವು ಊಟ ಗೀಟ ಎಲ್ಲ ಕರೆಕ್ಟಾಗಿ ಕೊಡ್ತೀವಿ. ತಿಂದೆ, ನಾನು ತಿಂದೆ, ಸ್ವಲ್ಪ ಸುಮ್ಮನೆ ಟೇಸ್ಟ್ ಮಾಡಿದೆ ಚೆನ್ನಾಗಿದೆ ಅಂತ. ಕಾಳ್ಸಾರು ರೈಸ್ ಚೆನ್ನಾಗಿತ್ತು, ಸ್ವಲ್ಪ ಕಮ್ಮಿ ಇತ್ತು. ನಿಮ್ಗೆ ಹೆಣ್ಮಕ್ಳು ಗೊತ್ತಿರುತ್ತೆ ಉಪ್ಪು ಕಮ್ಮಿನ ಜಾಸ್ತಿನ ಏನು ಅಂತ. ನಾವು ಕಾಲೇಜಿಗೆ ಹೋಗಿ ರಿಸಲ್ಟ್ ಕೊಡ್ತೀವಿ ಸರ್. ಮತ್ತೆ ಅಟೆಂಡೆನ್ಸ್ ಕೊಡ್ತೀವಿ. ಅಟೆಂಡೆನ್ಸ್ ಅಲ್ಲ ತರಲೇಬೇಕು.